ನಮಸ್ಕಾರ. ಕಿಡ್ನಿ ಫಂಕ್ಷನ್ ನಾವು ಟೆಸ್ಟ್ ಮಾಡಿದಾಗ ಅದರಲ್ಲಿ EGFR ಎಸ್ಟಿಮೇಟೆಡ್ ಗ್ಲಾಮ್ಯುಲರ್ ಫಿಲ್ಟ್ರೇಷನ್ ರೇಟ್ ಅಂತ ಇರುತ್ತೆ. ಸಾವಿತ್ರಮ್ಮ ಅಂತ 64 ವರ್ಷ, ಇವರಿಗೆ ಬ್ಯಾಕ್ ಪೇನ್ ಅಂತ ಬಂದಾಗ ಯೂಶಲಿ ನಾವು ಕಂಪ್ಲೀಟ್ ಬಾಡಿ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ EGFR 61 ಇತ್ತು ಬಿಫೋರ್ ಟ್ರೀಟ್ಮೆಂಟ್. ಇದು ಯಾವಾಗ ಏಪ್ರಿಲ್ 26. ಅದು ಲೈಕ್ ಬಾಡಿನಲ್ಲಿ ಯಾವುದೂ ಪರ್ಮನೆಂಟ್ ಆಗಿರಲ್ಲ. ನಾವು ಕರೆಕ್ಟಾಗಿ ಡಯಟು ಅದೆಲ್ಲ ಮಾಡಿದ್ದಾದರೆ ಎಲ್ಲದನ್ನೂ ಕೂಡ ವರ್ಕಪ್ ಮಾಡ್ಬೋದು ಅಂತ. ಇವಾಗ ಇಷ್ಟು ಡಯಟ್ ಮಾಡಿದ್ಮೇಲೆ ಇಷ್ಟು ಸಪ್ಲಿಮೆಂಟೇಷನ್ ಎಲ್ಲ ತೊಗೊಂಡ್ಮೇಲೆ ಕಿಡ್ನಿ ಇವಾಗ 103 ಆಗಿದೆ. 61 ಇರೋದು 103 ಆಗಿದೆ. ಇದು 90+ ಇರಬೇಕಂದ್ರೆ ಒಂದು ನಿಮಿಷದಲ್ಲಿ ಬ್ಲಡ್ ಎಷ್ಟು ಫಿಲ್ಟರ್ ಆಗುತ್ತೆ ಕಿಡ್ನಿ ಮುಖಾಂತರ ಅನ್ನೋದನ್ನೇ EGFR ಅಂತ ಕರೀತಾರೆ. ಅದರಲ್ಲಿ 90 ml ಮಿನಿಮಮ್ ಫಿಲ್ಟರ್ ಆಗಬೇಕು. ಅದು ಕಡಿಮೆ ಆಗಿದೆ ಅಂತ ಕಿಡ್ನಿ ಸ್ವಲ್ಪ ಮೆಟಾಬಾಲಿಸಮ್ ಬಾಡಿದು ವೀಕ್ ಆಗಿದೆ ಅಂತ. ಅವ್ರು ಏನೇನು ಫುಡ್ ಏನೇನು ತೊಗೊತಾ ಇದ್ರಲ್ಲ ಅದೆಲ್ಲನೂ ಬಾಡಿಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಫುಡ್ಡು. ಅದು ಏನೇನು ಬಿಟ್ಟಿದ್ದಾರೆ ಅಂತ ಕೆಲವು ವರ್ಡ್ಸಲ್ಲಿ ಕೇಳೋಣ. ಸಾವಿತ್ರಮ್ಮರೇ, ಇದು ನೀವು ಕಿಡ್ನಿ ಇಂಪ್ರೂವ್ಮೆಂಟ್ ಆಯ್ತಲ್ಲ, ಇಂಪ್ರೂವ್ಮೆಂಟ್ ಆಗೋದಕ್ಕೆ ನೀವೇನೇನು ಬಿಟ್ರಿ? ಇದನ್ನ ಗೋಧಿ, ಮೈದಾ, ಬೇಕರಿ ಐಟಮ್, ಆಮೇಲೆ ಸಕ್ಕರೆ, ಬೆಲ್ಲ ಏನು ತಗೊಳ್ಳೋದು. ಇದೆಲ್ಲ ತಗೊಂತಿದ್ರು ಮುಂಚೆ? ಅನ್ನ ಒಂದೇ ಸ್ವಲ್ಪ ಮಧ್ಯಾಹ್ನ ಟೈಮ್ ಅಷ್ಟೇ. ಅಲ್ಲ, ಮುಂಚೆ ಇದು ಹೇಳಿದ್ರಲ್ಲ, ಇದನ್ನೆಲ್ಲ ಮುಂಚೆ ಉಪಯೋಗಿಸ್ತಾ ಇದ್ರಾ? ಉಪಯೋಗಿಸ್ತಾ ಇದ್ದೆ. ಬೇಕರಿ ಪದಾರ್ಥ ಎಲ್ಲ ತಿಂತ, ಬ್ರೆಡ್ ಎಲ್ಲ ತಿಂತಾ ಇದ್ರಾ? ಬ್ರೆಡ್, ರಸ್ಕ್, ಕೇಕ್ ಎಲ್ಲ ತಿಂತಾ ಇದ್ದೆ. ಸ್ನೇಹಿತರೆ, ಇಷ್ಟೇ. ಈ ಬೇಕರಿ ಪದಾರ್ಥದಲ್ಲಿ ಮುಖ್ಯವಾಗಿ ಶುಗರ್ ಇರುತ್ತೆ, ಮೈದಾ ಇರುತ್ತೆ, ಡಾಲ್ಡಾ ಇರುತ್ತೆ, ಮತ್ತೆ ಈಸ್ಟ್ ಇರುತ್ತೆ. ಇದರಲ್ಲಿ ಯಾವುದು ಕೂಡ ಬಾಡಿಗೆ ಒಳ್ಳೇದಲ್ಲ. ಅದು ಬಾಡಿಗೆ ಒಳ್ಳೇದಲ್ಲ ಅಂತಂದ್ರೆ ಬಾಡಿಗೆ ಆಪೋಸಿಟ್ ಆಗಿ ಹೋಗುತ್ತೆ. ಸೊ ಅವ್ರ ಬಾಡಿನಲ್ಲಿ ಬೋನ್ಸ್ಗೂ ಆಪೋಸಿಟ್ ಆಗಿ ಹೋಯಿತು, ಮೆಟಾಬಾಲಿಸಮ್ ಮಾಡ್ತಕ್ಕಂಥ ಕಿಡ್ನಿ ಆ್ಯಂಡ್ ಲಿವರ್ಗೂ ಆಪೋಸಿಟ್ ಹೋಯಿತು. ಮೇನ್ಲಿ ನಾನು ಕಿಡ್ನಿದು ನಾನು ತೋರಿಸಿದ್ದು, ಬೇರೆದೆಲ್ಲ ಪ್ಯಾರಾಮೀಟರ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಮೇನ್ಲಿ ನಿಮಗೆ ತೋರಿಸ್ಬೇಕಾಗಿರೋದು EGFR ಡೌನ್ ಆಯಿತು ಅಂತಂದರೆ ಡೋಂಟ್ ಗೆಟ್ ಫಿಯರ್. ಅಯ್ಯೋ ನನ್ನ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗಿಬಿಡ್ತು, ನನಗೆ ಭಯ ಆಗುತ್ತೆ ಅನ್ನೋ ಅಂದ್ಕೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಪ್ರಾಪರಾಗಿ ಇದು ಮೇಡಮ್ ಏನು ಹೇಳಿದ್ರು ಅದನ್ನೆಲ್ಲ ಅವಾಯ್ಡ್ ಮಾಡಿ. ನಿಮಗೆ ಖಂಡಿತವಾಗಲೂ ಕಿಡ್ನಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಅಂತ ಹೇಳ್ತಾ